ಯುಪಿಐ ಮಾತ್ರ ಅಲ್ಲ, ನಗದು ಹಣವನ್ನ ಪಡೆದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ವ್ಯಾಪಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿದೆ ಈಗ ವಾಣಿಜ್ಯ ತೆರಿಗೆ ಇಲಾಖೆ. ಹಣ ಸ್ವೀಕರಿಸುವುದಕ್ಕೆ ಯುಪಿಐ ಕೇವಲ ಒಂದು ವಿಧಾನ ಮಾತ್ರ ಅನ್ನೋದಾಗಿ ಉಲ್ಲೇಖ ಮಾಡ್ತಿದೆ. ವ್ಯಾಪಾರಿಗಳಿಗೆ ಮತ್ತು ವರ್ತಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೊಂದು ಶಾಕ್ ಕೊಡ್ತಾ ಇದೆ. ಯುಪಿಐ ಕೇವಲ ಒಂದು ವಿಧಾನ ಮಾತ್ರ, ಯಾವುದೇ ರೂಪದಲ್ಲಿ ಹಣ ಸ್ವೀಕಾರ ಮಾಡಿದ್ರೂ ಕೂಡ ತೆರಿಗೆ ಅನ್ವಯ ಆಗತ್ತೆ. ವ್ಯಾಪಾರಿಗಳಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ. ಈಗಾಗಲೇ 5,500ಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ಇಲಾಖೆಯಿಂದ ಜಿಎಸ್ಟಿಯನ್ನ ಕಟ್ಟುವಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಯುಪಿಐ ಮೂಲಕ ಹಣ ಸ್ವೀಕಾರ ಬಂದ್ ಮಾಡಿದ್ದಾರೆ ಕೆಲ ವರ್ತಕರು. ಆ ನಿಟ್ಟಿನಲ್ಲಿ ಇದೀಗ ನಗದು ಹಣವನ್ನೇ ನಾವು ಪಡ್ಕೊಂತೀವಿ, ಅದರಿಂದನೇ ನಾವು ಆಡ್ತೀವಿ, ಬೇಡಪ್ಪ ಯುಪಿಐ ಸವಾಸ ಅನ್ನೋದಾಗಿ ಕೆಲವರು ಮಾತಾಡ್ತಿದ್ರು, ಆಕ್ರೋಶಗಳು ಹೊರಗಾಕಿದ್ರು, ಅಸಮಾಧಾನವನ್ನ ಹೊಂದಿದ್ರು. ಆದರೆ ನಗದು ಹಣದ ಮೂಲ ಏನಿದೆಯಲ್ಲ ಅದ್ರ ಮೇಲೂ ಕೂಡ ಈಗ ಕಣ್ಣಿಟ್ಟಿದ್ದಾರೆ. ಈ GST ಎಲ್ಲ ಇವಾಗ ಕಟ್ಟಬೇಕಾಗತ್ತೆ, ಕೇವಲ ಸ್ಕ್ಯಾನ್ ಮಾಡಿದಾಗ ಟ್ರಾನ್ಸಾಕ್ಷನ್ ಆಗುತ್ತೆ, ಇಲ್ಲಪ್ಪ ನಮ್ಗೆ ಬೇಡ, ಸವಾಸನೇ ಬೇಡ, ನಾವು ಹಣದ ಮೂಲಕನೇ ವ್ಯವಹಾರ ಮಾಡ್ತೀವಿ ಅನ್ನೋದಾಗಿ ಈಗಾಗಲೇ ಅನೇಕ ಕಡೆಯಲ್ಲೂ ಕೂಡ ಏನೋ QR ಕೋಡ್ ಅಂಗಡಿ ತುಂಬ ಮುಂಭಾಗದಲ್ಲಿ ಅದನ್ನೆಲ್ಲ ಸೈಡ್ಗೆ ಇಡೋ ಕೆಲಸ ಮಾಡಿದ್ರು. ಬಟ್ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಖಡಕ್ ಆಗಿ ಮತ್ತೊಂದು ಎಚ್ಚರಿಕೆ ಕೊಡ್ತಾ ಇದೆ. ನಗದು ಹಣದ ಮೇಲೂ ಕೂಡ ಕಣ್ಣಿಟ್ಟಿದೆ. UPI ಅಷ್ಟೇ ಅಲ್ಲ, ನೀವು ಕ್ಯಾಶ್ ಕೊಟ್ಟೇನು ಟ್ರಾನ್ಸಾಕ್ಷನ್ಸ್ಗಳಾಗತ್ತಲ್ಲ ಅದ್ರ ಮೂಲಕವಾಗೂ ಕೂಡ ಈಗ ಕಣ್ಣಿಟ್ಟು ಆಗ್ಲೂ ಕೂಡ ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 5,500ಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ನೋಟಿಸನ್ನು ಕೊಡಲಾಗಿತ್ತು. ಅದು ಕೂಡ ಏನು ಈ ವರ್ಷದಲ್ಲಿ ಸುಮಾರು 30ರಿಂದ 40 ಲಕ್ಷ ಮೇಲ್ಪಟ್ಟು ಯಾವ್ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿತ್ತು, ವ್ಯವಹಾರಗಳಾಗಿತ್ತು ಅಂಥವರಿಗೆ ನೋಟಿಸ್ ಕೊಟ್ಟು, ಎಲ್ಲರಿಗೂ ಅಂತ ಅಲ್ಲ, ಈ 30ರಿಂದ 40 ಲಕ್ಷ ಮೇಲ್ಪಟ್ಟು ಯಾರ್ಯಾರು ಟ್ರಾನ್ಸಾಕ್ಷನ್ ಆಗಿತ್ತು ಅವರು GSTಯನ್ನ ಕಟ್ಟಲೇಬೇಕು ಅನ್ನೋದಾಗಿ ನೋಟಿಸನ್ನು ಜಾರಿ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ನಗದು ವ್ಯವಹಾರಗಳ ಮೇಲೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆ ಕರ್ನಾಟಕದ ವರ್ತಕರಿಗೆ ಶಾಕ್ ಮೇಲೆ ಶಾಕನ್ನು ಕೊಡ್ತಾ ಇದೆ. ಏನೊಂದು ಕಾಂಡಿಮೆಂಟ್ಸ್ ಇರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಸಣ್ಣ ಪುಟ್ಟ ಅಂಗಡಿಗಳನ್ನು ನಡೆಸೋ ವರ್ತಕರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ UPI ಮೂಲಕ ಅಂದರೆ QR ಕೋಡ್ ಮೂಲಕ, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಮೂಲಕ ಹಣವನ್ನು ಪಡಿತಾ ಇದ್ರು. ಆದರೆ ಈಗ ಯಾರು ತಿಂಗಳಿಗೆ 30ರಿಂದ 40 ಲಕ್ಷಕ್ಕೂ ಹೆಚ್ಚು ಹಣವನ್ನು ಪಡಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿತ್ತು. 1% ಅಷ್ಟು ನೀವು ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕು, GST ರೂಪದಲ್ಲಿ ಕಟ್ಟಬೇಕು ಅಂತ ಹೇಳಿತ್ತು. ಈ ಒಂದು ಆದೇಶ ಹೊರಬಿದ್ದ ಬೆನ್ನಲ್ಲೇ ಏನೊಂದು ವರ್ತಕರು ಇದ್ದರು ಅವರೆಲ್ಲ QR ಕೋಡ್ಗಳನ್ನ ಹಂತವಾಗಿ ತೆಗಿತಾ ಇದ್ದಾರೆ. ತೀರಾ ಯಾರ ಹತ್ರ ಆದರೂ ಹಣವೇ ಇಲ್ಲ, ನಗದು ಹಣವೇ ಇಲ್ಲ ಅಂದಾಗ ಮಾತ್ರ ಅವರಿಂದ UPI ಮೂಲಕ ಹಣವನ್ನು ಪಡಿತಾ ಇದ್ರು. ಆದರೆ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೊಂದು ಶಾಕನ್ನು ಕೊಟ್ಟಿದೆ. ಏನು ನೀವು ನಗದು ರೂಪದಲ್ಲಿ ಪಡಿತೀರಾ, ಹಣ ಕ್ಯಾಶ್ ರೂಪದಲ್ಲಿ ಪಡಿತೀರಾ, ಅದಕ್ಕೂ ಕೂಡ ನೀವು GST ತೆರಿಗೆ ಕಟ್ಟಬೇಕು ಅಂತ. ಹೀಗಾಗಿ ವರ್ತಕರು ಭಾರಿ ಸಂಕಷ್ಟದಲ್ಲಿದ್ದಾರೆ. ಇಲ್ಲಿ ಒಂದು ವಿಚಾರ ಗಮನಿಸಬೇಕು, ತಿಂಗಳಿಗೆ 30ರಿಂದ 40 ಲಕ್ಷ ಹಣವನ್ನು ಅವರು ಗ್ರಾಹಕರಿಂದ ಪಡಿತಾರೆ ಅಂದರೆ ಅದು ಅವರಿಗೆ ಸಿಗೋ ಲಾಭದ ಹಣವಲ್ಲ, ಅದು ವಹಿವಾಟಿನ ಹಣ. ಆ ಒಂದು 40 ಲಕ್ಷ ರೂಪಾಯಿ ಒಟ್ಟಾರೆ ತಿಂಗಳಿಗೆ ಸಿಗೋವಂಥ ಹಣದಲ್ಲಿ ಒಟ್ಟು ಅವರು ಅವರ ಅಂಗಡಿ ಬಾಡಿಗೆ ಇರ್ಬೋದು, ಒಂದು ಕೆಲಸಗಾರರಿಗೆ ನೀಡೋ ಸಂಬಳ ಇರ್ಬೋದು, ವಿದ್ಯುತ್ ಬಿಲ್ ಇರ್ಬೋದು, ಹಾಲು ಮೊಸರು ಸೇರಿದಂತೆ ಏನೊಂದು ಉತ್ಪನ್ನಗಳನ್ನು ಖರೀದಿ ಮಾಡಬೇಕು, ಅವೆಲ್ಲದನ್ನು ಸೇರಿ ಅದರಿಂದ ಮಿಕ್ಕ ಹಣ ಅವರ ಆದಾಯದ ಹಣ ಆಗುತ್ತೆ. ಆದರೆ ಈಗ ಒಟ್ಟಾರೆ ಎಲ್ಲ ಹಣಕ್ಕೂ 1% ನೀವು ತೆರಿಗೆ ಕಟ್ಟಬೇಕು ಅಂತ ಹೇಳಿರೋದು ವರ್ತಕರು ನಿಜವಾಗ್ಲೂ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ದೊಡ್ಡ ಹೋರಾಟ ರೂಪಿಸಬೇಕು ಅಂತ ಇರೋ ಹೊತ್ತಲ್ಲೇ ಈಗ ಮತ್ತೊಂದು ಅವರಿಗೆ ಶಾಕಿಂಗ್ ನ್ಯೂಸ್ ಸಿಕ್ಕಿರೋದೇನೆಂದರೆ, ಕೇವಲ UPI ಮಾತ್ರ ಅಲ್ಲ, ನಗದು ಹಣದಲ್ಲಿ ನೀವೇನು ಪಡಿತೀರಾ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ವರ್ತಕರ ಸಂಘ ಯಾವ ರೀತಿಯಾದಂಥ ನಿರ್ಧಾರ ತಗೊಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಬಹುತೇಕ ಅಂಗಡಿಗಳಲ್ಲಿ QR ಕೋಡ್ ಮೂಲಕ ಒಂದು ಹಣವನ್ನು ಪಡೆಯುವಂಥ ವ್ಯವಸ್ಥೆ ಏನಿತ್ತು ತುಂಬ ಸುಲಲಿತವಾಗಿತ್ತು ಮತ್ತು ಯಾವುದೇ ರೀತಿ ಚಿಲ್ಲರೆ ಸಮಸ್ಯೆ ಬಾರದಂಥ ಸಮಸ್ಯೆ ಒಂದು ವ್ಯವಸ್ಥೆ ಆಗಿತ್ತು. ಆದರೆ ಈಗ ಬಹುತೇಕ ಅಂಗಡಿಗಳಲ್ಲಿ QR ಕೋಡ್ಗಳನ್ನ ತೆಗಿತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಕೆರಳಿದೆ.